ಉತ್ತರ ಕರ್ನಾಟಕ ಭಾಗದಲ್ಲಿ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಧಾರವಾಡ ಮಾನಸಿಕ ಮತ್ತು ನರವಿಜ್ಞಾನ ಸಂಸ್ಥೆ ಇದೀಗ ಮತ್ತೊಂದು ಮಹತ್ವದ ಮೈಲುಗಲ್ಲು ಸ್ಥಾಪಿಸಿದೆ. ಡಿಮಾನ್ಸ್ನಲ್ಲಿ ವಂಶವಾಹಿ ರೋಗ ಪರೀಕ್ಷಾ ಸಂಶೋಧನಾ ಘಟಕ ಅಧಿಕೃತವಾಗಿ ಆರಂಭಗೊಂಡಿದ್ದು, ಉತ್ತರ ಕರ್ನಾಟಕದಲ್ಲಿಯೇ ಇಂತಹ ಮೊದಲ ಕೇಂದ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಶ್ರೀ ನಂದಿ ಪ್ರಾಪರ್ಟೀಸ್ ಕಡೆಯಿಂದ ಆಕರ್ಷಕ ಉಡುಗೊರೆಗಳ ಸುರಿಮಳೆ. ಸಂಪರ್ಕಿಸಿ 9036517550. ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಈ ಘಟಕವನ್ನು ಸ್ಥಾಪಿಸಲಾಗಿದೆ. ಪ್ರಸ್ತುತ ಡಿಮ್ಹಾನ್ಸ್ಗೆ ಬರುವ ರೋಗಿಗಳ ವಂಶವಾಹಿ ರೋಗಗಳ ಕುರಿತು ಪರೀಕ್ಷೆಗಳನ್ನು ನಡೆಸಲಾಗ್ತಾ ಇದ್ದು, ಕೆಲವೇ ದಿನಗಳಲ್ಲಿ ಸಾರ್ವಜನಿಕರಿಗೂ ಈ ಸೇವೆ ಲಭ್ಯವಾಗಲಿದೆ. ಮೊದಲ ತಿಂಗಳ ಗರ್ಭಿಣಿಯರನ್ನ ಪರೀಕ್ಷಿಸಿ ಮಗುವಿನ ಆರೋಗ್ಯ ಸ್ಥಿತಿಗತಿ ಕುರಿತು ನಿಖರ ವರದಿಯನ್ನ ಪಡೆಯಬಹುದಾಗಿದೆ. ವಂಶವಾಹಿ ರೋಗಗಳ ಬಗ್ಗೆ ಪೂರ್ವದಲ್ಲೇ ತಿಳಿದುಕೊಂಡ್ರೆ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡೋದಕ್ಕೆ ಅನುಕೂಲ ಆಗುತ್ತೆ. ಸ್ಕಿಜೋಫ್ರೇನಿಯಾ, ಡಿಪ್ರೆಷನ್, ವ್ಯಸನ ಸೇರಿದಂತೆ ಮಾನಸಿಕ ರೋಗಗಳೊಂದಿಗೆ ಇತರ ರೋಗಗಳ ವಂಶವಾಹಿ ಪರೀಕ್ಷೆಗಾಗಿ ಅವಶ್ಯಕವಿರುವ ಆಧುನಿಕ ಯಂತ್ರಗಳು ಇಲ್ಲಿ ಲಭ್ಯವಿದೆ ಅಂತ ತಜ್ಞ ವೈದ್ಯರು ತಿಳಿಸಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಡಿಮಾನ್ಸ್ನಲ್ಲಿ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಸೆಂಟರ್ ಆರಂಭಿಸಲಾಗಿದ್ದು, ಸಾರ್ವಜನಿಕರು ಈ ಘಟಕದ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಧಾರವಾಡ ಮಾನಸಿಕ ಮತ್ತು ನರವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿ ಅರುಣ್ ಕುಮಾರ್ ಮನವಿ ಮಾಡಿದ್ದಾರೆ. MRU ಲ್ಯಾಬ್ ಅಂದರೆ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಲ್ಯಾಬ್ ಅನ್ನು ಇಟ್ಟಿದ್ದೇವೆ. ಇದು ನಮ್ಮ ನಾರ್ತ್ ಕರ್ನಾಟಕಕ್ಕೆ ಪ್ರಸಿದ್ಧವಾದದ್ದು. 10 ಲಕ್ಷಕ್ಕಿಂತ ಹೆಚ್ಚಿಗೆ RT-PCR ಟೆಸ್ಟ್ಗಳು ಮಾಡಿದ್ದೇವೆ ಕೋವಿಡ್ ಟೈಮಲ್ಲಿ. ಅಲ್ಲಿ ಸುಮಾರು ಮೆಷಿನ್ಗಳನ್ನು ಕೊಂಡುಕೊಂಡಿದ್ದೇವೆ. ಆಲ್ಮೋಸ್ಟ್ 3 ರಿಂದ 5 ಕೋಟಿ ವರ್ತ್ ಇದ್ದಷ್ಟು. ಅದರಲ್ಲಿ ಸ್ಯಾಂಗರ್ ಸೀಕ್ವೆನ್ಸಿಂಗ್ ಅಂತ ಒಂದು ಮಿಷಿನ್ನು, RT-PCR ಇನ್ನೊಂದು ಮಿಷಿನ್ನು, ಆಮೇಲೆ LC-MS ಅನ್ನೋದೊಂದು ಮಿಷಿನ್ನು, ಆಮೇಲೆ ಫ್ಲೋ ಸೈಟೋಮೆಟ್ರಿ ಅನ್ನೋದು ಮಿಷಿನ್ನು. ಇದು ಜೀನೋಮಿಕ್ಸ್ ಮತ್ತು ಪ್ರೋಟೀನೋಮಿಕ್ಸ್ ಅಂತ ಹೇಳಿ ಆ ಟೆಸ್ಟ್ಗಳನ್ನು ಮಾಡುತ್ತದೆ. ಮಗು ಹೊಟ್ಟೆಯಲ್ಲಿದ್ದಾಗನೇ 1 ತಿಂಗಳಿಗೇ ಕಂಡುಹಿಡಿಯುವಂಥ ಕೆಲವೊಂದು ಕಾಯಿಲೆಗಳಿಗೆ ಇದು ಉಪಯೋಗ ಆಗುತ್ತದೆ. ಹುಟ್ಟಿದ ನಂತರವೂ ಕೆಲವು ಮಾನಸಿಕ ಕಾಯಿಲೆಗಳು, ಉದಾಹರಣೆಗೆ ಡಿಪ್ರೆಷನ್ನು, ಸ್ಕಿಜೋಫ್ರೇನಿಯಾ ಅಥವಾ ಅಡಿಕ್ಷನ್ ಕಾಯಿಲೆಗಳು ಮನೆಯಲ್ಲಿ ವಂಶಾವಳಿಯಾಗಿ ಬರ್ತದೆ ಎಂದು ತಿಳ್ಕೊಳ್ಳಲು ಬಹಳ ಒಳ್ಳೆಯ ಉಪಕರಣಗಳಿವೆ. ಇದರ ಜೊತೆಗೆ ನಾವು ATF ಅಂತ ಶುರು ಮಾಡಿದ್ದೇವೆ, ಆಲ್ಕೋಹಾಲ್ ಟ್ರೀಟ್ಮೆಂಟ್ ಫೆಸಿಲಿಟಿ. ಇದು ಒಂದು ಸೆಂಟ್ರಲ್ ಸ್ಕೀಮು. ಇದು 10 ಬೆಡ್ಡಿಂದ ಶುರುವಾಗುತ್ತೆ. ಅದಕ್ಕೆ ಅನುದಾನ ಕೂಡ ಇರುತ್ತದೆ. 10 ಬೆಡ್ ಬದಲು ಈಗಾಗಲೇ ನಾವು 20 ಬೆಡ್ಡು ನಡೆಸುತ್ತಿದ್ದೇವೆ. ಇನ್ನೊಂದು 10 ಬೆಡ್ದು ರಿನೋವೇಷನ್ಗೆ ನಮ್ಮ ಫೈನಾನ್ಸ್ ಕಮಿಟಿಯಿಂದ ಪರ್ಮಿಷನ್ ತೊಗೊಂಡಿದ್ದೇವೆ. ಅದು ರಿನೋವೇಷನ್ ಮಾಡಿ 30 ಬೆಡ್ ಸಾಲುವಂಥದ್ದು ಸೌಲಭ್ಯವನ್ನು ಮಾಡಿಕೊಡ್ತಾ ಇದ್ದೇವೆ. ಇದ್ರ ಜೊತೆಗೆ ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ಕುಡಿದು ಬಿಟ್ಟಿರ್ತಾರಲ್ಲ, ಅವರು ಬಂದು ಕೌನ್ಸಿಲರ್ ಥರ ಬೇರೆ ಕುಡಿತಕ್ಕೆ ಅವಲಂಬನೆ ಆದವರಿಗೆ ಕೌನ್ಸಿಲಿಂಗ್ ಮಾಡಿ ಪ್ರತಿ ಬುಧವಾರ 5 ಗಂಟೆಯಿಂದ 7 ಗಂಟೆ ತನಕ ನಮ್ಮ ಕ್ಯಾಂಪಸ್ಸಲ್ಲಿ ನಡೀತದೆ. ಈಗ ಸುಮಾರು 6 ತಿಂಗಳ ಮೇಲಾಯಿತು ಇದು ನಡೀತಾ ಇರೋದು. ಇದರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ವಂಶವಾಹಿ ರೋಗ ಪರೀಕ್ಷಾ ಸಂಶೋಧನಾ ಘಟಕಕ್ಕಾಗಿ ಒಬ್ಬ ನೋಡಲ್ ಅಧಿಕಾರಿ, 2 ವಿಜ್ಞಾನಿಗಳು, 2 ಟೆಕ್ನಿಷಿಯನ್ಸ್ ಮತ್ತು ಒಬ್ಬ ಡಾಟಾ ಎಂಟ್ರಿ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು, ಕೆಲವೇ ದಿನಗಳಲ್ಲಿ ಈ ಸೇವೆ ಸಾರ್ವಜನಿಕರಿಗೆ ಮುಕ್ತವಾಗಲಿದೆ. ಮಂಜುನಾಥ ಕವಳಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.